ಕಾರವಾರ ಮತ್ತು ಬಳ್ಳಾರಿಯಲ್ಲಿ ಏಕಕಾಲದಲ್ಲಿ ಬೆಳಗ್ಗೆಯಿಂದಲೇ ಲೋಕಾಯುಕ್ತ ದಾಳಿಯನ್ನು ನಡೆಸಿ ಅಲ್ಲಿ ಇಬ್ಬರು ಭ್ರಷ್ಟಾಧಿಕಾರಿಗಳ ಆಸ್ತಿಪಾಸ್ತಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಬೆಳಗ್ಗೆ ಗೊತ್ತಾಗುತ್ತೆ ನಿಖರವಾದ ಮಾಹಿತಿ ಎಷ್ಟು ಅಂತ. ಚಿನ್ನಾಭರಣ ನಗದು ವಶಪಡಿಸಿಕೊಳ್ಳಲಾಗಿದೆ. ಆಮೇಲೆ ಈಗ ಕಾಂಗ್ರೆಸ್ ಹೈಕಮಾಂಡು ಶೀಘ್ರವೇ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ವಿಸ್ತರಣೆ ಮಾಡೋದಕ್ಕೆ ಹೊರತೋಗಿದೆ. ಬಟ್ ಯಾವಾಗಂತ ದಿನಾಂಕ ಗೊತ್ತಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಾವಾಗ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಜಾತಿ ಆಧಾರದ ಮೇಲೆ ಮತ್ತು ಪ್ರಾದೇಶಿಕ ಆಧಾರದ ಮೇಲೆ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದರೆ 20 ಸ್ಥಾನಗಳ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದರೆ ಯಾವುದನ್ನು ಗೊತ್ತಿಲ್ಲ. ಆದರೆ ಶೀಘ್ರವಾಗಿ ಸಂಪುಟ ವಿಸ್ತರಣೆ ಮಾಡಲೇಬೇಕು, ಏಕೆಂದರೆ GB ಎಲೆಕ್ಷನ್ ಮುಂದಿದೆ. ಆಮೇಲೆ ಈಗ BJP ಹೈಕಮಾಂಡು ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ ಶಾಸಕರನ್ನ ಕಳಿಸಿ ಅಂತ ತ್ರಿಚಿತ ಪೀಠ ರಚಿಸಿತ್ತು. 63 ನೇತೃತ್ವ ಸಭೆಯಲ್ಲಿ ತ್ರಿಚಿತ ಪೀಠ ರಚಿಸಿತ್ತು. ಆದಾಗ್ಯೂ BJP ಅಧ್ಯಕ್ಷ ವಿಜೇಂದ್ರ ಮತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಡೆಲ್ಲಿಗೆ ಹೋಗಿದ್ರು. ಈಗ ಅಲ್ಲಿ ಮೀಟ್ ಮಾಡಿದ್ದಾರೆ. BJP ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಮತ್ತು BJP ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಮೀಟ್ ಮಾಡಿದ್ದಾರೆ. ಶಿವಪ್ರಕಾಶ್ ಅವರು ಮೀಟ್ ಮಾಡಿದ್ದಾರೆ. ಸೊ ಏನಾಗುತ್ತೆ ಅಂತ ಎಲ್ಲ ವರದಿಗಳಿದ್ದಾರೆ. ಯಾರು ಅಂತ ಗೊತ್ತು ಹೇಳಿಲ್ಲ. ಹಿಂಗೆ ಹೇಳೋಕ್ಕಾಗತ್ತೆ. ಏನೋ ಓಟ್ ಹಾಕ್ತೀವಿ ಯಾರು ಅಂತ ಹೇಳೋಕ್ಕಾಗತ್ತ? ರಹಸ್ಯ ಅದು ಗೊತ್ತಾಗಲ್ಲ. ಆದರೆ ಫೋನ್ ಕತೆರಿಗೆ ತ್ರಿಚಿತ ಪೀಠ ಹೇಳ್ಬೇಕು, CT ರವಿ ಹೇಳ್ಬೇಕು, CT ರವಿ ಇತರ ಪೀಠ ಹೇಳ್ಬೇಕು. ಅಲ್ಲಿಗೂ ಸಸ್ಪೆನ್ಸು ಹಂಗೆ. ಆಮೇಲೆ ಈಗ ಬೆಂಗಳೂರಿನಲ್ಲಿ ನೇರಳೆ ಮಾರ್ಗದಲ್ಲಿ ಮತ್ತೆ ತಾಂತ್ರಿಕ ದೋಷ ಕಂಡಿದೆ. ಮತ್ತೆ ಪ್ರಯಾಣಿಕರೆಲ್ಲ ಇಳಿದೋಗಿದ್ದಾರೆ. ಮತ್ತು ಏನು ಪದೇ ಇಲ್ಲಿ ಮೆಟ್ರೋದಲ್ಲಿರೋ ಹಿಂಗೆ ದೋಷ ಕಂಡಿದ್ದಾರೆ. ಏನಾಗಿದೆ ಅಂತ ಗೊತ್ತಾಗುತ್ತಿಲ್ಲ. ಅಲ್ಲಿ ಪದೇ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ದೋಷ ಮತ್ತು ಪ್ರಯಾಣಿಕರಿಗೆಲ್ಲ ತೊಂದರೆ ಆಗ್ತಿದೆ. ಹಿಡಿದು ಹೋಗ್ತಿದ್ದೀರಾ ಅಂದರೆ ಅಡ್ಡಿ ಆಗ್ತಿದೆ. ಮೆಟ್ರೋದ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಮಳೆ ದಾವಣಗೆರೆ ಮೊದಲು ಒಂದು 10-15 ನಿಮಿಷ ಬಂತು ಮಳೆ. ಸುಮಾರು 8:40ರಿಂದ ಸುಮಾರು 8:40, 8:35ರಿಂದ ಒಂದು 10 ನಿಮಿಷ ಬಂತು. ಜೋರಾಗಿ ಬರಲಿಲ್ಲ, ಬಂತು ಜೋರಾಗಿ ಬಿರುಗಾಳಿ ಬಂತು. ಅಷ್ಟು ಆ ದಿನ ಇಷ್ಟು ಮಳೆ ಬಂದರೆ ಸಾಕು, ಮೆಕ್ಕೆಜೋಳ ಬೆಳಿಬೋದು. ಆದರೆ ಇಷ್ಟು ಬರ್ತಿಲ್ಲ, ಕಷ್ಟ ಇದೆ ಇನ್ನು.